ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯೋ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ವಂದಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಬಸವಾನಂದರ ಶ್ರೀಪಾದಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ದಿನ ಶ್ರೀ ಶಂಕರ ಭಾಗವತ್ಪಾದರು ರಚಿಸಿದಂಥ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 12ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಮಹಾತ್ಮರು ಯಾವ ನಿನ್ನೆ ದಿನ ವಸ್ತು ಸಿದ್ಧಿ ವಿಚಾರೇಣ ನ ಕಿಂಚಿತ್ ಕರ್ಮಕೋಟಿಭಿ ಅಂತ ಹಿಂದಿನ ಶ್ಲೋಕದಲ್ಲಿ ಉಪದೇಶವನ್ನ ಮಾಡಿ, ಈ ಒಂದು ಶ್ಲೋಕದಲ್ಲಿ ಸೌಮ್ಯ ವಿಚಾರತ ಸಿದ್ಧ ರಜ್ಜು ತತ್ವ ಅವಧಾರಣ ಭ್ರಾಂತೋ ಉದಿತ ಮಹಾಸರ್ಪ ಭಯ ದುಃಖ ವಿನಾಶಿನಿ ಅಂತ ಶ್ಲೋಕವನ್ನ ಉಪದೇಶ ಮಾಡ್ತಾರ ಮಹಾತ್ಮರು. ಯಾವ ಭ್ರಾಂತಿಯಿಂದ ಹುಟ್ಟಿದಂತ ರಜ್ಜು ಅಂದಾಗ ಹಗ್ಗದಲ್ಲಿ ತೂರಿದ ಮಹಾಸರ್ಪದಿಂದ ನಮಗೆ ಪ್ರತೀತಿಯಾಗುವ ಭಯ ದುಃಖಗಳನ್ನು ನಾವು ಕಳೆದುಕೊಳ್ಳಬೇಕಾಗಿತ್ತು ಅಂದ್ರೆ ನಿಜವಾಗಿ ಹಗ್ಗವೆಂಬ ನಿಜ ಸ್ಥಿತಿಯ ನಿಶ್ಚಯವು ವಿಚಾರದಿಂದಲೇ ಸಿದ್ಧವಾಗುವುದು ವಿನಃ ಕರ್ಮದಿಂದ ಸಿದ್ಧವಾಗುವುದಿಲ್ಲ. ಕಾರಣ ನಸುಗತ್ತಲೆಯಲ್ಲಿ ಬಿದ್ದಿರುವ ಹಗ್ಗವನ್ನು ಹಾವೆಂದು ಭಾವಿಸಿಕೊಂಡು ಹೆದರಿದ ಮನುಷ್ಯನು ಒಂದು ದೀಪವನ್ನು ತಂದು ಅದನ್ನು ನೋಡಿ ಇದು ಹಗ್ಗ ಹಾವಲ್ಲ ಎಂದು ವಿಚಾರದ ಮೂಲಕ ನಿಜವಾದ ವಸ್ತುವಿನ ತತ್ವವನ್ನ ತಿಳಿದುಕೊಂಡು ಭಯವನ್ನ ಬಿಡುವುದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಇದರ ವಿಚಾರ ಗೊತ್ತಿದೆ. ಯಾವುದೋ ಒಂದು ವಸ್ತು ಸರಿಯಾಗಿ ತೋರದೆ ಇದ್ದಾಗ ಆ ವಸ್ತುವನ್ನ ಬೆಳಕಿನ ಸಹಾಯದಿಂದ ನೋಡಿದಾಗ ಆ ವಸ್ತುವಿನ ನಿಜ ಸ್ಥಿತಿ ಅರಿತಾಗ ನಮಗ ಭಯ ನಿವೃತ್ತಿ ಆಗ್ತದೆ. ಒಂದೊಂದ್ ಸಲ ಎಲ್ಲೋ ಚೋಳುಗಳು ಹೂಡ್ದಂಗ ಆಗ್ತದ, ಆಮೇಲೆ ಹಗ್ಗದಲ್ಲಿ ಹಾವು ತೂರದಂಗ ಆಗ್ತದ, ಅಥವಾ ದೂರದಲ್ಲಿ ನಿಂತಿರುವಂತ ಒಬ್ಬ ಮನುಷ್ಯನ ನೆರಳು ನಮ್ಮ ಸಮೀಪ ಬಿದ್ದಾಗ ಇಲ್ಲಿ ಯಾರೋ ಭೂತ ಪ್ರೇತ ಅನ್ನುವಂತ ಭಯ ಆಗ್ತದ. ಇಷ್ಟೆಲ್ಲ ಹೋಗ್ಬೇಕಾಗಿದ್ರೆ ಏನ್ ಮಾಡ್ಬೇಕಂದ್ರೆ ನಿಜವಾದ ವಸ್ತುವಿನ ವಿಚಾರವನ್ನ ಮಾಡಬೇಕು.
ಆ ನಿಜವಾದ ವಸ್ತುವಿನ ವಿಚಾರ ಮಾಡಬೇಕಾಗಿತ್ತು ಅಂದ್ರೆ ಆ ಸಮಯದಲ್ಲಿ ಕತ್ತಲನ್ನ ಬೆಳಗುವಂತ ಒಂದು ಬೆಳಕು ಬೇಕು ಅಥವಾ ದೀಪ ಬೇಕು ಅಂತ. ಆ ದೀಪದ ಬೆಳಕಿನಿಂದ ನೋಡಿದಾಗ ಹಾವಿನ ಭಯ ಎಲ್ಲವೂ ನಿವೃತ್ತಿ ಆಗ್ತದೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹೀಗೆ ಶರೀರ ಇಂದ್ರಿಯ ಸಂಘಾತವನ್ನು ಇಲ್ಲಿ ನಮ್ಮ ಶರೀರ ಮತ್ತು ಇಂದ್ರಿಯ, ಸ್ಥೂಲವಾದ ಶರೀರ ಮತ್ತು ಸೂಕ್ಷ್ಮವಾದ ಶರೀರ, ಅದರ ಜೊತೆಯಲ್ಲಿ ಕೂಡಿರುವಂತ ಸ್ಥೂಲ ದೇಹದ ಇಂದ್ರಿಯಾದಿಗಳು, ಸೂಕ್ಷ್ಮ ದೇಹದ ತತ್ವಗಳು ಎಲ್ಲವೂ ಏನಾಗಿದೆ ಅಂದ್ರೆ ಕತ್ತಲಲ್ಲಿ ಇರುವಂತ ಹಗ್ಗದಲ್ಲಿ ಹಾವಿನ ಭ್ರಾಂತಿಯಾದಂತೆ ನಮ್ಮೆಲ್ಲರಿಗೂ ಅಜ್ಞಾನದ ಅವಸ್ಥೆಯಲ್ಲಿ ಇರುವಂತ ನಮ್ಮ ಸ್ವಸ್ವರೂಪದಲ್ಲಿ ಇರುವಂತ ನಮ್ಮ ಸ್ವಸ್ವರೂಪ ತತ್ವದಲ್ಲಿ ಇಲ್ಲದೆ ಇರುವಂತ ಅಸತ್ತಾದ ಇಂದ್ರಿಯಾದಿಗಳು ಶರೀರಗಳು ಹಗ್ಗದಲ್ಲಿ ತೂರಿದ ಹಾವಿನಂತೆ ಇರುವಂತ ನಮ್ಮ ಬ್ರಹ್ಮ ತತ್ವದಲ್ಲಿ ಇವೆಲ್ಲವೂ ತೋರುತ್ತವೆ. ತೋರುವುದರಿಂದ ಹಗ್ಗದಲ್ಲಿ ನಮಗೇನಾಯ್ತು ಅಂದ್ರೆ ಹಾವಿನ ಭ್ರಾಂತಿಯಿಂದ ಹಾವು ಕಚ್ಚಿದರೆ ಸಾಯುತ್ತಾನೆ, ಹಾವು ಕಚ್ಚಿದರೆ ಮರಣ ಹೊಂದುತ್ತಾನೆ, ಹಾವು ಕಚ್ಚಬಹುದು ಅಂತ ಭಯ ಭೀತಿ ಆಗ್ತದೆ. ಅವೆಲ್ಲ ಭಯ ಭೀತಿ ಹೋಗ್ಬೇಕಾದ್ರೆ ನಿಜವಾದ ಹಗ್ಗದ ಜ್ಞಾನ ಆಗ್ಬೇಕು. ಎಲ್ಲಿವರೆಗೂ ನಿಜವಾದ ಹಗ್ಗದ ಜ್ಞಾನ ಆಗುವುದಿಲ್ಲವೋ ಅಲ್ಲಿಯವರೆಗೂ ಆ ಕತ್ತಲಲ್ಲಿ ಆದಂತ ಭಯ ಭೀತಿಗಳು ಎಂದಿಗೂ ಹೋಗಲಾರವು. ಅದರಂತೆ ನಮಗೆ ಅನಾತ್ಮವಾದ ದೇಹ ಇಂದ್ರಿಯಾದಿಗಳು ಆತ್ಮನಲ್ಲಿ ತೋರುತ್ತವೆ. ಹಗ್ಗದಲ್ಲಿ ಹಾವು ತೋರದಂತೆ ಅಸತ್ಯವಾದ ಆತ್ಮನಲ್ಲಿ ಅನಾತ್ಮವಾದಂತ ಇಂದ್ರಿಯಾದಿಗಳು ತೋರುತ್ತವೆ. ಇವನ್ನೇ ಆತ್ಮ ಅಂತ ಭಾವಿಸಿಕೊಂಡು ಆ ಒಂದು ದೇಹವೇ ನಾನು ಇಂದ್ರಿಯಾದಿಗಳೇ ನಾನು ಅಂತ ಭಾವಿಸಿಕೊಂಡು ಈ ಇಂದ್ರಿಯಾದಿಗಳಿಗೆ ಬರುವಂತ ಅಂಧತ್ವ ಮಂದತ್ವ ಮತ್ತು ಪಟುತ್ವ ಯಾವಾಗ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಬಹಳ ಪಟುತ್ವ, ಕಿವಿ ಬಹಳ ಚಂದ ಕೇಳ್ತಾವ, ಕಣ್ಣು ಬಹಳ ಚಂದ ಕಾಣ್ತಾವ. ಯಾವಾಗ ಅಂದ್ರೆ ಪ್ರಾರಂಭದಲ್ಲಿ. ಮತ್ತ ಮಧ್ಯ ವಯಸ್ಸಿನಲ್ಲಿ ಇದು ಮಂದತ್ವ ಅಂದ್ರೆ ಅರ್ಧ ಮರ್ಧ ಕೇಳಿಸೋದು, ಒಂದು ವಸ್ತು ಅರ್ಧ ಮರ್ಧ ಕಾಣೋದು, ಇದು ಮಂದತ್ವ. ಈ ರೀತಿಯಾಗಿ ತೋರುವಂತದ್ದು ಎಲ್ಲಿ ಅಂದ್ರೆ ಇಂದ್ರಿಯಾದಿಗಳಿಗೆ ವಿನಃ ಆತ್ಮನಿಗಲ್ಲ. ಹೌದಿಲ್ಲ? ಅದಕ್ಕೆ ನಮಗ ಯಾಕೆ ದುಃಖ ಆಗ್ತದ ಅಂತ ಹೇಳಿದ್ರೆ ಆತ್ಮನಲ್ಲಿ ಅನಾತ್ಮವಾದ ದೇಹ ಧರ್ಮವನ್ನ ಸಂಘಾತವನ್ನು ಕೂಡಿಕೊಂಡಿವಿ ನಾವು. ಅದಕ್ಕೆ ಬಹಳ ಸಲ ಹಿಂದೆ ಕೇಳಿರಿ ನೀವು, ಸುಮ್ಮನೆ ನೆನಪು ಮಾಡೋದು. ಕಬ್ಬಿಣದ ಗುಂಡಿನಲ್ಲಿ ಬೆಂಕಿಯ ತಾದಾತ್ಮ ಭಾವ ಅಂತ. ಅದರಂತೆ ಆತ್ಮ ಅನಾತ್ಮ ಏನಾಗಿದೆ ಅಂದ್ರೆ ತಾದಾತ್ಮ. ಈ ಕಾರಣದಿಂದ ಆತ್ಮನ ಸ್ವರೂಪವನ್ನ ನಾವು ನಿರ್ಧರಿಸಿದ ಮೇಲೆ
ಹಗ್ಗದ ಸ್ವರೂಪವನ್ನ ನಿಶ್ಚಯಿಸಿದ ಮೇಲೆ ಹಾವಿನ ಭಯ ಭೀತಿ ಹೋಗುತ್ತದೆ. ಯಾವಾಗ ಹೋಗ್ತದಮ್ಮ? ಆ ಕ್ಷಣದಲ್ಲೇ ಹೋಗುತ್ತದೆ. ಅದೇ ಪ್ರಕಾರ ಆತ್ಮನ ಸ್ವರೂಪವನ್ನ ನಿಶ್ಚಯ ಮಾಡಿದ ಮೇಲೆ ಭ್ರಾಂತಿಯಿಂದ ಉಂಟಾಗಿದ್ದ ಭವ ದುಃಖಗಳನ್ನು ಬಿಟ್ಟು ಬಿಡುತ್ತಾನೆ. ಹಾವಿನ ಭಯ ಭೀತಿಯನ್ನು ಬಿಟ್ಟನಲ್ಲ ಮಲ್ಲಿ. ಯಾಕೆ ಬಿಟ್ಟ? ಇದು ಹಾವಲ್ಲೋ ತಮ್ಮ, ಇದು ಹಗ್ಗ. ವಿಚಾರ ಮಾಡಿದಾಗ ಬಿಟ್ಟ ಅಂತ. ಅದೇ ಪ್ರಕಾರವಾಗಿ ಇಲ್ಲಿ ಅನಾತ್ಮದಿಂದ ಆಗುವಂತ ದುಃಖಗಳನ್ನ ಇವನು ಬಿಟ್ಟು ಬಿಡುತ್ತಾನೆ. ಯಾವಾಗ ಅಂದ್ರೆ ತನ್ನ ಸ್ವರೂಪ ಜ್ಞಾನವಾದಾಗ, ತನ್ನ ಸ್ವರೂಪ ಜ್ಞಾನದ ನಿಶ್ಚಯವಾದಾಗ. ಅದಕ್ಕಾಗಿ ಏನು ಮಾಡಬೇಕು ಅಂದ್ರೆ, ಇದು ಕರ್ಮದಿಂದ ಇದು ಆತ್ಮ ಸ್ವರೂಪ ನಿಶ್ಚಯವಾಗುವುದಲ್ಲ. ಎದರಿಂದ ಆಗ್ತದ್ರಿ ಅಂದ್ರೆ ಸೌಮ್ಯ ಜ್ಞಾನ ವಿಚಾರದಿಂದಲೇ. ಅದಕ್ಕೆ ಮಹಾತ್ಮರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ ಅಂತ ವಚನಕಾರರು ಕೂಡ ಬಹಳಷ್ಟು ಹೇಳ್ಯಾರ. ಆ ಕಾರಣ ನಮಗೆ ಏನು ಆಗಬೇಕು ಅಂತ ವಿಚಾರ ಮಾಡಿದರೆ, ಕರ್ಮದ ಮೂಲಕ ಆತ್ಮ ಸ್ವರೂಪವನ್ನ ಅರಿಯುವುದು ಸಾಧ್ಯವೇ ಇಲ್ಲ. ಏಕೆ ಸಾಧ್ಯವಿಲ್ಲ ಎಂಬುದನ್ನು ಆತ್ಮ ಸಾಧನೆಗೆ ಹೇಗೆ ಜ್ಞಾನವೇ ಅಗತ್ಯವೆಂಬುದನ್ನು ಈ ರಜ್ಜು ಸರ್ಪ ಎನ್ನುವ ಪ್ರಸಿದ್ಧವಾದ ಉದಾಹರಣೆಯ ಸಹಾಯದಿಂದ ಇಲ್ಲಿವರೆಗೂ ಹೇಳ್ತಾ ಬಂದ್ರು. ಅದೇ ಪ್ರಕಾರವಾಗಿ ಈ ಹಗ್ಗವನ್ನ ಹಗ್ಗವೇ ಎಂದು ತಿಳಿಯುವುದು ಯಾವಾಗಂದ್ರೆ ಅದರ ವಿಚಾರದಿಂದ. ವಿಚಾರ ಮಾಡಿನೇ ತಿಳಿಬೇಕು ವಿನಃ ಕರ್ಮದಿಂದ ಸಾಧ್ಯ ಇಲ್ಲ ನೋಡಮ್ಮ. ಕಾರಣ ಹೇಗೆ ಯಥಾರ್ಥವಾದ ಜ್ಞಾನ ಆದಾಗ ನಮಗೆ ಸಂಪೂರ್ಣವಾದ ಭಯ ಭೀತಿಗಳು ಹೋಗುತ್ತವೆ. ಸಂಪೂರ್ಣವಾದ ಭಯ ಯಾವುದು ಅಂದ್ರೆ ಇಂದ್ರಿಯಾದಿಗಳಿಗೆ ಅಂಧತ್ವ, ಮಂದತ್ವ, ಪಟುತ್ವ, ಶರೀರಕ್ಕೆ ಷಡ್ಭಾವ ವಿಕಾರ, ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷಯತೆ, ವಿನಶ್ಯತೆ. ಯಾವ ಸ್ಥೂಲ ದೇಹದ ಧರ್ಮ, ಇಂದ್ರಿಯಾದಿಗಳು ಆ ಧರ್ಮ. ಮನಸ್ಸಿಂದೇನಂದ್ರೆ ಮನಸ್ಸು ಯಾವಾಗಲೂ ಸಂಕಲ್ಪ ಮತ್ತು ವಿಕಲ್ಪದಿಂದ ಕೂಡಿರುವುದೇ ಮನಸ್ಸು. ಮತ್ತು ಇದರಲ್ಲಿ ಕಾಮ ಕ್ರೋಧಾದಿಗಳ ತವರು ಮನೆಯೇ ಮನಸ್ಸು. ಅಷ್ಟೇ ಅಲ್ಲದೆ ಸುಖ ಮತ್ತು ದುಃಖವನ್ನ ಅನುಭವಿಸುವುದು ಮನಸ್ಸೇ ವಿನಃ ದೇಹಕ್ಕೆ ಸುಖ ದುಃಖ ಇಲ್ಲ. ಇಂದ್ರಿಯಾದಿಗಳೇ ಸುಖ ದುಃಖ ಅನುಭವಿಸುವುದಿಲ್ಲ. ಮನಸ್ಸೇ ಸುಖ ಮತ್ತು ದುಃಖವನ್ನ ಅನುಭವಿಸುತ್ತದೆ. ಬುದ್ಧಿಗೆ ನಿಶ್ಚಯ ಮತ್ತು ನಿರ್ಣಯ ಮಾಡುವುದೇ ಬುದ್ಧಿಯ ಕೆಲಸ. ಸಂಸ್ಕಾರವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವುದೇ ಚಿತ್ತದ ಸಂಸ್ಕಾರ. ಅಂದಾಗ ಇವೆಲ್ಲವೂ ಆತ್ಮ ಅಲ್ಲ ನೋಡಮ್ಮ.
ದೇಹ ಆತ್ಮಲ್ಲ, ಇಂದ್ರಿಯಾದಿಗಳು ಆತ್ಮಲ್ಲ, ಮನಸ್ಸು ಆತ್ಮಲ್ಲ, ಬುದ್ಧಿ ಆತ್ಮಲ್ಲ, ಚಿತ್ತ ಆತ್ಮಲ್ಲ. ಕಾರಣ ಇವೆಲ್ಲವೂ ಅನಾತ್ಮ. ಯಾಕೆ ಅನಾತ್ಮ ಅಂದ್ರೆ ಕಾರಣ ಅನಾತ್ಮದ. ಪಂಚ ಮಹಾಭೂತಗಳು ಅನಾತ್ಮ. ಭೂಮಿ ಜಡ ಅದ, ಜಲ ಜಡ ಅದ, ಅಗ್ನಿ ಜಡವಾದ, ವಾಯು ಜಡ, ಪ್ರಾಣ ಜಡ, ಆಕಾಶ ಜಡ. ಈ ಕಾರಣವಾಗಿರ್ತಕ್ಕಂಥ ಜಡವಸ್ತುಗಳಿಂದ ತೋರಿದ ಈ ದೇಹ ಕೂಡ ಜಡವೇ ಆಗಿರಲೇಬೇಕು. ಹೌದಿಲ್ಲ? ಆ ಕಾರಣ ಇದು ಎಲ್ಲಿ ತೋರಕತ್ತದ ಅಂತಂದ್ರೆ ಆತ್ಮನಲ್ಲಿ. ನನ್ನ ಸ್ವರೂಪ ಆತ್ಮ. ಆ ಕಾರಣದಿಂದ ನಮ್ಮ ಸ್ವರೂಪ ಜ್ಞಾನ ನಿಶ್ಚಯ ಯಾವಾಗ ಆಗ್ತದಂದ್ರೆ ಇವ್ಯಾವು ನನಗೆ ಸಂಬಂಧವಿಲ್ಲ. ಯಾಕಮ್ಮ ಆತ್ಮನಿಗೆ ಸಂಬಂಧವಿಲ್ಲ. ಕಾರಣ ಇಲ್ಲಿ ಅನಂತ ರೀತಿಯಿಂದ ಜ್ಞಾನಕ್ಕೆ ಮಹತ್ವವನ್ನು ಕೊಡೋದಕ್ಕೋಸ್ಕರವಾಗಿ ಆಚಾರ್ಯರು ಎಷ್ಟೇ ಕರ್ಮಗಳನ್ನ ಮಾಡಿದರೂ ಕೂಡ ಆ ಮತ್ತೆ ಜನನ ಮರಣ ದುಃಖಕ್ಕೆ ಕಾರಣವೇ ವಿನಃ ಸ್ವರೂಪ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡು ಮುಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದನ್ನ ಹೇಳ್ತಾ ಉದಾಹರಣೆಯನ್ನು ಕೊಟ್ರು. ಅದೇ ಪ್ರಕಾರವಾಗಿ ವೇದಾಂತ ಸಾಹಿತ್ಯದಲ್ಲಿ, ನಿಜಗುಣರ ಸಾಹಿತ್ಯದಲ್ಲಿ, ವೇದದ ಅಂತ್ಯ ಭಾಗದಲ್ಲಿ, ಶ್ರುತಿಯ ಪ್ರಮಾಣದಲ್ಲಿ, ವೇದ ವಾಕ್ಯಗಳಲ್ಲಿ ಯಾವ 3 ಕಾಂಡದ ಜ್ಞಾನಕಾಂಡಕ್ಕ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಕಾರಣ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ವೇದಗಳಲ್ಲಿ ಹೇಳಿದ ಮಹಾವಾಕ್ಯಗಳ ಸಹಾಯವೇ ಬೇಕು. ಅಲ್ಲಿ ಜ್ಞಾನಕ್ಕ ಪ್ರಾಧಾನ್ಯತೆ ವಿನಃ ಕರ್ಮಕ್ಕ ಪ್ರಾಧಾನ್ಯತೆ ಇಲ್ಲ. ಕರ್ಮಕ್ಕ ಫಲ ಇಲ್ಲ ಅಂತ ಹೇಳಂಗಿಲ್ಲ ಶಾಸ್ತ್ರ. ಕರ್ಮದ ಫಲಗಳೇ ಬೇರೆ, ಉಪಾಸನದ ಫಲಗಳೇ ಬೇರೆ, ಯೋಗದ ಫಲಗಳೇ ಬೇರೆ, ಅರ್ಥದಾನದ ಫಲಗಳೇ ಬೇರೆ, ಭೂದಾನದ ಫಲಗಳೇ ಬೇರೆ. ಹಲವು ರೀತಿಯಲ್ಲಿ ಕರ್ಮಗಳನ್ನ ಹೇಳಿದರೂ ಕೂಡ ಒಂದೊಂದು ಕರ್ಮಕ್ಕೆ ಒಂದೊಂದು ಫಲ ಇದೆ ವಿನಃ ಒಂದೇ ಕರ್ಮವನ್ನ ಮಾಡಿದರೆ ಎಲ್ಲ ಫಲವು ಪ್ರಾಪ್ತಿಯಾಗುವುದಿಲ್ಲ. ಆದ್ರೆ ಇದು ಒಂದೇ ಮಹಾತ್ಮರು ಹೇಳಿರ್ತಕ್ಕಂಥ ಈ ವಿಚಾರ ಅನ್ನುವಂಥದ್ದು ಆತ್ಮ ಜ್ಞಾನಕ್ಕೆ ಪ್ರಾಮುಖ್ಯತೆ ಏನಿದೆಮ್ಮ, ಇದು ಒಂದನ್ನೇ ಪಡೆದುಕೊಂಡಿದ್ದಾದರೆ ಎಲ್ಲಾ ಕರ್ಮಗಳಿಗೂ ಅಸಾಧ್ಯವಾಗಿರ್ತಕ್ಕಂಥ, ಎಲ್ಲಾ ಭಕ್ತಿಗೂ ಮೀರಿದಂತ, ಯೋಗಕ್ಕೂ ನೆಲೆಗಾಣದಂತ ನಮ್ಮ ಸ್ವಸ್ವರೂಪ ಜ್ಞಾನವನ್ನ ಎಲ್ಲವೂ ಸಹಿತವಾಗಿ ಪಡೆದುಕೊಳ್ಳುವುದಕ್ಕೆ ಮುಖ್ಯವಾದ ಸಾಧನೆ ಯಾವುದು ಅಂದ್ರೆ ಅದು ಜ್ಞಾನ. ಅದಕ್ಕೆ ಮಹಾತ್ಮರು ಏನಿದ್ದೊಡೆಯನಂ ನಿಜಬೋಧೆ ಒಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು ಅಂತ ಹೇಳಿದ್ರು. ಅದಕ್ಕೆ ಸೌಮ್ಯಕ ಜ್ಞಾನದಿಂದ ಮಾತ್ರವೇ ನಮ್ಮ ಭ್ರಾಂತಿ ಜ್ಞಾನವು
ಅದಕ್ಕೆ ಕಾರಣವಾದ ಅವಿದ್ಯೆಯೂ ನಾಶವಾಗಿ ಈ ಸಂಸಾರ ದುಃಖದಿಂದ ನಾವು ಮುಕ್ತರಾಗುತ್ತೇವೆ ಎಂದು ಆಚಾರ್ಯರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇಷ್ಟಲ್ಲದೆ ಬೇರೆ ಯಾವುದಾದರೂ ಕಾರಣದಿಂದ ಈ ಕಾರ್ಯವನ್ನ ಮಾಡಿದ್ದಾದರೆ ನಮಗೆ ಏನಾದ್ರೂ ಕೂಡ ಮುಕ್ತಿ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೇನಂದ್ರೆ ಅದಕ್ಕೆ ಕೂಡ ಮಹಾತ್ಮ ಹೇಳ್ತಾರ ಆಗುವುದಿಲ್ಲ. ಎದರಿಂದ ಆಗುವುದಿಲ್ಲ, ಯಾವುದರಿಂದ ಆಗುವುದಿಲ್ಲ ಅನ್ನುವುದನ್ನ ಸ್ಪಷ್ಟವಾಗಿ ಅರ್ಥಶ್ಚ ನಿಶ್ಚಯೋ ದೃಷ್ಟೋ ವಿಚಾರೇಣ ಹಿತೋಕ್ತಿತ ನ ಸ್ನಾನೇನ ನ ದಾನೇನ ಪ್ರಾಣಾಯಾಮ ಶತೇನವಾ ಅಂತ ಬಲ್ಲವರಿಗೆ ಡಂಗೂರ ಹೊಡೆದಂಗ ಆಚಾರ್ಯ ಶಂಕರರು ಭಾಗವತ್ಪಾದರು ಆತ್ಮ ಜ್ಞಾನವನ್ನ ಪಡೆದುಕೊಳ್ಳಲಿಕ್ಕೆ ಅಥವಾ ಆತ್ಮ ಜ್ಞಾನದ ಸಾಕ್ಷಾತ್ಕಾರವನ್ನ ಮಾಡುವಂತವರಿಗೂ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅನ್ನುವರಿಗೂ ಬಹಳ ಅತ್ಯಂತ ಮಾರ್ಮಿಕವಾಗಿ ಎಚ್ಚರಿಕೆಯ ಮಾತನ್ನ ಹೇಳ್ತಾರ ಈ ಶ್ಲೋಕದಲ್ಲಿ. ಕಾರಣ ಇಲ್ಲಿ ಆತ್ಮ ತತ್ವದ ನಿಶ್ಚಯವು ಆಪ್ತ ವಾಕ್ಯದಿಂದಲೂ ವಿಚಾರದಿಂದಲೂ ಸಿದ್ಧಿಸುತ್ತದೆಯೇ ಹೊರತು ಎದರಿಂದ ವಿಚಾರೇಣ ಹಿತು ಉಕ್ತಿತ ಮಹಾತ್ಮರ ಹಿತವಾದ ವಾಕ್ಯಗಳಿಂದ ಮಹಾತ್ಮರ ಉಪಚಾರದ ವಾಕ್ಯಗಳಿಂದ ಮಹಾತ್ಮರ ವಚನ ಉಪದೇಶದಿಂದ ನಮಗೆ ಏನು ಪ್ರಾಪ್ತಿ ಆಗ್ತದೆ ಅಂದ್ರೆ ಆತ್ಮ ತತ್ವದ ಲಾಭವಾಗುತ್ತದೆ. ಅದನ್ನ ಬಿಟ್ಟದ್ದಾದ್ರೆ ಹೊರತು ಸ್ನಾನದಿಂದಾಗಲಿ ನ ಸ್ನಾನೇನ ನ ದಾನೇನ ದಾನದಿಂದಾಗಲಿ ಮತ್ತು 106 ಪ್ರಾಣಾಯಾಮಗಳಿಂದಾಗಲಿ ಆತ್ಮತತ್ವ ನಿಶ್ಚಯವಾಗುವುದಿಲ್ಲ. ಕಾರಣ ನೇರವಾದ ವೇದಾಂತದ ಮಾರ್ಗವನ್ನ ತೋರಿಸುವುದು ಈ ಯಾವ ವಿವೇಕ ಚೂಡಾಮಣಿ ಎನ್ನುವಂತ ಗ್ರಂಥದ ಮುಖಾಂತರ ಆಚಾರ್ಯರು ಆತ್ಮಜ್ಞಾನಕ್ಕೆ ಸತ್ಯವಾದ ಮಾರ್ಗವನ್ನ ತೋರಿಸಿಕೊಡುವ ಉದ್ದೇಶದಿಂದ ಈ ಒಂದು ಶ್ಲೋಕವನ್ನು ಹೇಳ್ಯಾರಮ್ಮ. ಅವರು ಹೇಳಿದ ಕಾರಣ ನಿಷ್ಪಕ್ಷಪಾತವಾಗಿ, ಯಾರ ಪಕ್ಷಪಾತ ಯಾರ ಪಕ್ಷದ ಪರವಾಗಿ ಹೇಳಿದಂತ ಮಾತಲ್ಲ. ಬ್ರಾಹ್ಮಣರ ಪರವಾಗಿ ಆಗಲಿ, ಶೈವರ ಪರವಾಗಿ ಆಗಲಿ, ಬೌದ್ಧನ ಪರವಾಗಿ ಆಗಲಿ, ಪತಂಜಲಿಯ ಪರವಾಗಿ ಆಗಲಿ, ಕರ್ಮಿಗಳ ಪರವಾಗಿ ಆಗಲಿ, ಯಾರ ಪರವಾಗಿ ಹೇಳಿದಂತ ಶ್ಲೋಕ ಅಲ್ಲ. ನಿಷ್ಪಕ್ಷಪಾತವಾಗಿ ಅಂದ್ರೆ ನಿಷ್ಠೂರವಾಗಿ ನುಡಿಯುವುದು ಅಥವಾ ಹೇಳುವುದು ಬಹಳ ಅವಶ್ಯಕತೆ. ಮತಧರ್ಮಗಳ ಅನುಷ್ಠಾನದಲ್ಲಿ ಅಸಂಬದ್ಧವಾದ ಅರ್ಥಹೀನವಾದ ಎಷ್ಟೋ ಪದ್ಧತಿಗಳು ನುಗ್ಗಿ ನುಗ್ಗಿ ನುಸುಳಿ ಬಂದಿರುತ್ತವೆ. ಶುದ್ಧವಾದ ನೀರಿನಲ್ಲಿ ಹಿಂದಿನಿಂದ ಎಷ್ಟೋ ಮಲಿನವಾದ ನೀರುಗಳು ಸೇರಿ 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 ಬಂದಂತೆ ಯಾವ ನಿಷ್ಠುರವಾಗಿ ಸತ್ಯವಾಗಿರತಕ್ಕಂತ ಮಾತಿನಲ್ಲಿ
ಕೆಲವು ಮತವಾದಿಗಳು ತಮ್ಮ ಅನುಕೂಲಕ್ಕಾಗಿ ಅಸತ್ಯವಾದ ಒಂದು ವಚನದಲ್ಲಿ ಮಿಥ್ಯವನ್ನ ಸೇರಿಸ್ತಾ ಬಂದರು. ಹೀಗೆ ಎಷ್ಟೋ ಅರ್ಥಹೀನವಾದ ಪದ್ಧತಿಗಳು ಬಂದಿರುತ್ತವೆ. ಅವುಗಳಿಂದ ಸಾಧಕನಿಗೆ ಅಲ್ಪ ಸ್ವಲ್ಪ ಸಹಾಯವಾಗಬಹುದು. ಆದರೆ ಅವೆಲ್ಲವೂ ಪ್ರಾಥಮಿಕ ಹಂತದಲ್ಲಿ ಅವೆಲ್ಲವೂ ಮೋಕ್ಷವನ್ನ ಪಡೆಯಲೇಬೇಕು ಅನ್ನುವಂತ ಅಪೇಕ್ಷೆ ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಾನು ಮುಕ್ತಿನೇ ಪಡಿಬೇಕು, ಈ ಸಂಸಾರ ಬಂಧದಿಂದ ವಿಮುಕ್ತನಾಗಬೇಕು ಅಂದ್ರೆ ಇಲ್ಲಿ ಏನ್ ಮಾಡೋದಮ್ಮಂದ್ರೆ ವಿಚಾರಣೆ ಹಿತೋಕ್ತಿತ, ಗುರುಗಳ ಹಿತವಾದ ಮಾತುಗಳು, ಅವ್ರು ಹೇಳುವಂತ ವಿಚಾರ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನ ಕಾಂಡ ಹೇಳಬೇಕು ಅವ್ರು. ಯಾರಿಗೆ ಹೇಳದಮ್ಮ ಅಂದ್ರೆ ನಿನ್ನೆ ದಿನ ಹೇಳಿವಿ, ಒಂದು ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗೆ ಆ ಪಠ್ಯದಲ್ಲಿ ಸಂಬಂಧಪಟ್ಟ ವಿಷಯವೇ ಹೇಳಬೇಕೆ ವಿನಃ ಕೆಳಗಿನ ವಿಷಯವನ್ನ ಅಲ್ಲಿ ಹೇಳಬಾರದು. ಅದೇ ಪ್ರಕಾರ ಅರ್ಥ ಮಾಡೋದು. ಅವುಗಳನ್ನ ಏನು ಮಾಡಬೇಕು ಅಂದ್ರೆ ಮೊದಲುವನ್ನ ಅಲ್ಲೇ ಬಿಡ್ಬೇಕಮ್ಮ. ಮೊದಲೆಲ್ಲ ಅಲ್ಲೇ ಬಿಟ್ಟು ಮತ್ತೆ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಂತ ಅರ್ಥ. ಈ ಅರ್ಥಹೀನ ಗೊಡ್ಡು ಕರ್ಮ ಆಚರಣೆಗಳ ಜಾಲದಿಂದ ಶಿಷ್ಯನನ್ನು ಬಿಡಿಸಿ ಗುರುವು ಸರಿಯಾದ ಮಾರ್ಗವನ್ನು ತೋರಬೇಕು. ಯಾರು ತೋರ್ಬೇಕಮ್ಮ ಈ ಮಾರ್ಗ? ಗುರುಗಳೇ ಶಿಷ್ಯನನ್ನ ಕರ್ಮದಲ್ಲಿ ಬಿದ್ದು ಕರ್ಮಜನ್ಯ ಶರೀರ, ಹಿಂದಿನ ಜನ್ಮದಲ್ಲಿ ಅನಂತ ಕರ್ಮಗಳನ್ನ ಮಾಡಿ ಈ ಒಂದು ವರ್ತಮಾನದಲ್ಲಿ ಈ ದೇಹವನ್ನು ಹೊತ್ತುಕೊಂಡು ಜನನ ದುಃಖ, ಮರಣ ದುಃಖ, ಜಾಯ ದುಃಖ, ಹಲವು ದುಃಖಗಳನ್ನ ಅನುಭವಿಸುವಂತ ಶಿಷ್ಯನಿಗೆ ಮೊದಲು ಹೇಳಿಕೊಡುವ ಗುರು, ತಮ್ಮ ಶರೀರ ಬಂದದಕ್ಕೆ ಇಷ್ಟು ದುಃಖ ಆಗ್ಯಾವಿಲ್ಲ ನಿನಗ. ಶರೀರ ಬಂದದಕ್ಕೆ ಕಾರಣ ಹುಟ್ಟ್ಯದಂತ. ಆ ಶರೀರ ಹುಟ್ಟಿದ ಕಾರಣಕ್ಕಾಗಿ ಎಲ್ಲಾ ದುಃಖ ಬಂದಾವ. ಆ ಸ್ಥಿತಿ ಜಾಯಿತೆ ದುಃಖ ಅನ್ನುವುದು ಹುಟ್ಟೋದಕ್ಕೆ ಬಂತು. ಮತ್ತೆ ಮರಣ ಅನ್ನುವಂಥದ್ದು ಶರೀರ ಬಂದದಕ್ಕೆ ಬಂತು. ಕಾಮಕ್ರೋಧಾದಿಗಳು ಬಂದವು, ಶರೀರ ಇದ್ದದಕ್ಕೆ ಬಂತು. ಮತ್ತೆ ಅನಂತ ರೀತಿಯ ಆದಿ ವ್ಯಾಧಿ ಬಾಧಿ ಇವೆಲ್ಲವೂ ಕೂಡ ನಿನಗ ಬಂದದ್ದು ಕಾರಣ ಏನು? ಮೂಲ ಯಾವುದಕ್ಕೋಸ್ಕರ ಬಂತು ಅಂದ್ರೆ ಶರೀರ ಬಂದ ಕಾರಣಕ್ಕಾಗಿ. ಶರೀರ ಬರದೇ ಇದ್ರೆ ಈ ದುಃಖ ಇದ್ದಿಲ್ಲಮ್ಮ. ಹುಟ್ಟೋದಕ್ಕಿಲ್ಲ, ಬೆಳೆದಕ್ಕಿಲ್ಲ, ಮುಪ್ಪಿನ ದುಃಖಿಲ್ಲ, ರೋಗದ ಬಾಧೆಗಳ ದುಃಖಿಲ್ಲ, ಮರಣ ದುಃಖ ಇದ್ದಿಲ್ಲ. ಅಂದ್ರೆ ಈ ಹುಟ್ಟಿ ಬಂತು ಅಂತ ಅರ್ಥ. ಇದು ಯಾಕೆ ಹುಟ್ಟಿ ಬಂತು ಅಂದ್ರೆ ಕರ್ಮಜನ್ಯ ಶರೀರ. ಹಿಂದೆ ಕರ್ಮ ಮಾಡೋದಕ್ಕೆ ಹುಟ್ಟಿ ಬಂದದ. ಮತ್ತೆ ಈ ದುಃಖ ನಿವೃತ್ತಿ ಮಾಡ್ಬೇಕಾದ್ರೆ ಮತ್ತೆ ನೀ ಕರ್ಮವನ್ನ ಮಾಡು ಅಂತ ಹೇಳಿದ್ರೆ ಇದು ಗುರುವಿನ ಉಪದೇಶವಲ್ಲ. ಅವರು ಶಂಕರರು ಹೇಳ್ತಾರ, ನಾವ್ ಹೇಳೋದಲ್ಲ. ಅವ್ರು ಏನ್ ಹೇಳ್ತಾರಂದ್ರೆ ಈ ಗೊಡ್ಡು ಕರ್ಮ ಆಚರಣೆಗಳ ಜಾಲದಿಂದ ಶಿಷ್ಯನನ್ನ ಬಿಡಿಸ್ಬೇಕು. ಗುರು ಸರಿಯಾದ ಮಾರ್ಗವನ್ನ ತೋರ್ಬೇಕು. ಪುಣ್ಯಕ್ಷೇತ್ರಗಳ ಯಾತ್ರೆ, ಪವಿತ್ರ ನದಿಗಳ ಸ್ನಾನ, ಪ್ರಸಿದ್ಧ ದೇವಾಲಯಗಳ ಸಂದರ್ಶನ, ದಾನ ಧರ್ಮಗಳ ಆಚರಣೆ ಮುಂತಾದ ಬಾಹ್ಯ ಕರ್ಮಗಳಿಂದಾಗಲಿ ಅಂತಿಮದಲ್ಲಿ ದೇಹವನ್ನ ಸುಸ್ಥಿತಿಯಲ್ಲಿಡುವ ಆಸನ ಪ್ರಾಣಾಯಾಮಗಳ
ಆಚರಣೆಯಿಂದಾಗಲಿ ಬಾಹ್ಯ ಶುದ್ಧಿಯಾಗಬಹುದೇ ಹೊರತು ಆತ್ಮಜ್ಞಾನ ಸಿದ್ಧಿಸುವುದಿಲ್ಲ. ಪ್ರಾಣಾಯಾಮ ಶತೇನವ ಅಂತ ಕರೆದ್ರು. ಅಂದ್ರೆ ಇವುಗಳಿಂದ ಏನು ಪ್ರಯೋಜನ ಅಂದ್ರೆ ಬಾಹ್ಯ ಶುದ್ಧಿ ಮತ್ತು ಅಂತರಂಗ ಶುದ್ಧಿ ಆಗ್ತದ. ಯಾವಾಗ ಶುದ್ಧವಾದ ಜಲದಲ್ಲಿ ಸೂರ್ಯನ ಪ್ರತಿಬಿಂಬ ನೀರಿನಲ್ಲೇ ತೋರಿದಂತೆ ಇವುಗಳಿಂದ ಆತ್ಮನ ಆಭಾಸ ಪ್ರತಿಬಿಂಬ ಆಗ್ತವೆ. ಆದರೆ ಪೂರ್ಣವಾದ ಆತ್ಮಜ್ಞಾನವು ಸಿದ್ಧಿಸುವುದಿಲ್ಲ. ಆ ಕಾರಣ ಯಾಕಂದ್ರೆ ಜ್ಞಾನ ದೇವತು ಕೈವಲ್ಯ. ಕರ್ಮದಿಂದಲೇ ಮುಕ್ತಿ ಅಂತ ಹೇಳಿದ್ರೆ ಜ್ಞಾನದಿಂದ ಹೇಳ ಮಾತು ತಪ್ಪಾಗುತ್ತಲ್ಲ. ಜ್ಞಾನ ದೇವತು ಕೈವಲ್ಯಂ, ಜ್ಞಾನದಿಂದಲೇ ಮುಕ್ತಿ ಅಂತ ವಚನಗಳು, ಶ್ರುತಿಗಳು, ವೇದಗಳು, ಮಹಾತ್ಮರ ಅನುಭವಗಳು ಸುಳ್ಳಾಗ್ತಾವ. ಆ ಕಾರಣ ಆಚಾರ್ಯರ ಮಾತೆ ಸಿದ್ಧಾಂತ ಅರ್ಥ ಆಯ್ತು. ಹೊಸ ಸಾಧಕನು ಮತ ಸಂಬಂಧವಾದ ಎಲ್ಲ ಕರ್ಮ ಆಚರಣೆಗಳನ್ನು ಬಹು ಸುಲಭವಾಗಿ ಕಿತ್ತೊಗೆದು ತಾನು ವೇದಾಂತಿ ಎಂದು ಹೇಳಿಕೊಳ್ಳಬಹುದು. ಆದರೆ ಇದಕ್ಕೆ ಗುರುವಿನ ಸಮ್ಮತಿ ದೊರಕದು. ಪ್ರಾರಂಭದಲ್ಲಿ ಮಾಡುವ ಮತೀಯ ಬಾಹ್ಯ ಕರ್ಮ ಆಚರಣೆಗಳನ್ನ ಖಂಡಿಸಿ ಅದಕ್ಕೆ ಬದಲಾಗಿ ಕಠಿಣವೂ ಸೂಕ್ಷ್ಮವೂ ಆದ ವೇದಾಂತದ ಸಾಧನೆಗಳನ್ನ ಗುರುವು ನೇಮಿಸಿದ್ದಾನೆ. ಅವು ಶಾಸ್ತ್ರ ಅಧ್ಯಯನದ ಜೊತೆಗೆ ಆತ್ಮದ ವಿಮರ್ಶೆ ಮತ್ತು ಈ ಗೂಢಾರ್ಥವಾಗಿರುವಂತ ಸರಿಯಾದ ಚಿಂತನೆ ಮತ್ತು ಸದ್ವಿಚಾರ, ಸತ್ಸಂಗ ಇವೆಲ್ಲವನ್ನ ಸತತವಾಗಿ ಅಭ್ಯಾಸ ಮಾಡಬೇಕೆಂದು ಗೊತ್ತುಪಡಿಸಿರುತ್ತಾನೆ. ಯಾಕೆ ಇವೆಲ್ಲ ಸತತವಾದ ಶಾಸ್ತ್ರಗಳನ್ನ, ಎಲ್ಲಾ ಮತದ ಕರ್ಮ ಆಚರಣೆಗಳನ್ನ ಯಾಕೆ ತಿಳ್ಕೋ ನೀನು ಅಂದ್ರೆ ನಿನಗೆ ಇದರಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಗೊತ್ತಾಗಲಿ ಅಂತ ಅರ್ಥ. ಇಲ್ಲಂದ್ರೆ ನಮ್ಗೆ ಒಂದೇ ಒಂದು ಅಂಗಡಿಗೆ ಹೋಗಿರ್ತೀವಿ, ಆ ಅಂಗಡಿಯಲ್ಲಿ ಬೇಕಾದಂತ ಒಂದು ವಸ್ತುವನ್ನ ನಮಗ್ ತೋರಿಸ್ತಾರ ಅವ್ರು. ಅವಾಗ ನಮ್ಗೆ ಅನುಮಾನ ಬರ್ತದ, ಇಲ್ರಿ ಮತ್ತೆ ಬೇರೆದು ಇದ್ರಂಗೆ ಇನ್ನೊಂದು ಬೇರೆ ತೋರ್ಸಿ ಅಂತ ಹೇಳಿದಾಗ ಅವನು ಎಲ್ಲಾ ವಸ್ತುಗಳನ್ನ ಇದು 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 ಅಂತ ತೋರಿಸ್ತಾನ. ಬಂಗಾರದ ಆಭರಣ ಇದ್ದಾಗ ಆಭರಣದ ತೂಕ ಮತ್ತು ಬೆಲೆ, ಇದು ಇಷ್ಟು ರೇಟು, ಇದು ಇಷ್ಟು ರೇಟು, ಇದು ಇಷ್ಟು ರೇಟ್ ಅಂತ ಹೇಳ್ತಾನೆ. ನಾವು ತಗೊಳಕ್ಕೆ ಬಂದದ್ದು ಯಾವುದೋ ಒಂದು ಗೊತ್ತು ಮಾಡಿಕೊಂಡು ನಿಶ್ಚಯ ಮಾಡಿಕೊಂಡು ಇಂಥದ್ದೇ ತಗೋಬೇಕಂತ ಬಂದೀವಿ. ಆದ್ರೆ ಉಳಿದ ವಸ್ತುಗಳನ್ನ ನೋಡುವ ಅವಶ್ಯಕತೆ ಇಲ್ಲ. ಆದ್ರೆ ಎಲ್ಲವನ್ನ ನೋಡಿ ಕೊನೆಗೆ ನಮಗೆ ಬೇಕಾದಂತ ಆಭರಣವನ್ನೇ ತೆಗೆದುಕೊಳ್ಳುತ್ತೇವೆ. ಯಾಕೆಂದ್ರೆ ಇದು ವಸ್ತುವನ್ನ ಖರೀದಿ ಮಾಡುವಾಗ ಪದ್ಧತಿ ಅಂತ, ಅನುಸರಿಸುವ ಪದ್ಧತಿ. ಅದರಿಂದ ನನ್ನ ವಸ್ತುವಿಗೂ ಆ ವಸ್ತುವಿಗೂ ತೂಕದಲ್ಲಿ, ಬೆಲೆಯಲ್ಲಿ, ಡಿಸೈನ್ ಅಲ್ಲಿ ಎಷ್ಟು ಶ್ರೇಷ್ಠ ಇದೆ ಅಂತ ನಮಗ್ ಗೊತ್ತಾಗ್ತದೆ. ಅದರಂತೆ ಎಲ್ಲದರಲ್ಲಿ ನಾವು ತಿಳ್ಕೋ ಕಾರಣ ಏನಂದ್ರೆ ನಾನು ಮಾಡುವಂತ ಸತ್ಸಂಗ, ಆತ್ಮವಿಮರ್ಶೆ, ಸರಿಯಾದ ಚಿಂತನೆ ಇವೆಲ್ಲವೂ ಬಾಹ್ಯ ಕರ್ಮ ಆಚರಣೆಯನ್ನ ಬಿಡುವುದು
ಮತ್ತು ತತ್ವ ವಿಚಾರ ಮಾಡುವುದಕ್ಕಾಗಿ ಹಾಗೂ ಯಥಾರ್ಥ ಜ್ಞಾನ ಸಂಪಾದನೆಗಾಗಿ ತತ್ವ ವಿಚಾರ ಮಾಡುವಾಗ ಆಪ್ತರಾದ ಋಷಿಗಳು ಉಪದೇಶಿಸಿರುವ ಹಿತೋಕ್ತಿಗಳನ್ನು ಅನುಭವಿಸಬೇಕು ಅಥವಾ ಅನುಸರಿಸಬೇಕು ಅಂತ ನಿಶ್ಚಯ ಮಾಡಿ ತತ್ವಾರ್ಥದ ಆಚಾರ್ಯರ ಆಪ್ತವಾಕ್ಯಗಳನ್ನು ಅನುಸರಿಸಿ ಅವರು ಹೇಳಿದಂತೆ ಆತ್ಮಜ್ಞಾನವನ್ನ ವಿಚಾರದಿಂದಲೇ ಮಾತ್ರ ಸಿದ್ಧಿಸುವುದು ಅನ್ನುವಂತ ಶ್ಲೋಕವನ್ನು ಹೇಳಿದ್ರಮ್ಮ. ಇಲ್ಲಿಗೆ ಸಮಯ ಆದಂಗೆ ಕಾಣಿಸ್ತದ. ಮತ್ತೆ ನಾಳೆ ದಿನ ಪ್ರಾರಂಭ ಮಾಡೋರಮ್ಮ. ಇವತ್ತು ಸ್ವಲ್ಪ ವಿಶ್ರಾಂತಿ ತಗೊಳ್ರಿ. ನಮಸ್ಕಾರ 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 ನಮಸ್ತೆ. ರೆಸ್ಟ್ ಮಾಡ್ರಮ್ಮ. ರೆಸ್ಟ್ ಮಾಡ್ರಿ. ಮಾಡ್ರಿ.